ಪ್ರತಿಯೊಂದು ಹಳ್ಳಿಯೊಳಗೂ ಒಬ್ಬ ಸಂತ, ಒಬ್ಬ ಋಷಿ, ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ್ರ ಮೂಲಕ ಭಾರತ ತನ್ನ ವಿಶೇಷತೆಯಿಂದ ಇರುವಂತಹ ಭಾರತವೇ ಭಾರತ. ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲಿಯೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಸಂಸ್ಕೃತಿ ಕಲಿಸಲಾರದೆ ಇರುವುದೇ ಭಾರತದ ಸನಾತನ ಧರ್ಮ, ಹಿಂದೂ ಧರ್ಮ. ಆ ಒಂದು ಪರಂಪರೆ ಇವತ್ತು ನೀವೆಲ್ಲ ನೋಡಿದ್ರಿ, ಮಹಾಕುಂಭ ಆಯ್ತು. ಈ ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ, ಅಸ್ಪೃಶ್ಯತೆ ಇದೆ, ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ, ಅಸಮಾನತೆ ಇದೆ ಅಂತ ಹೇಳ್ತಾರೆ. ಸುಮಾರು 65 ಕೋಟಿ ಜನ ಭಾರತೀಯರು ಒಂದೇ ಗಂಗೆ, ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ, ಮತ ಬರಲಿಲ್ಲ, ಶ್ರೀಮಂತ ಬರಲಿಲ್ಲ. ರಿಲಯನ್ಸ್ ಕಂಪನಿ ಮಾಲಕರು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ ಜಗತ್ತಿನ ಶ್ರೀಮಂತ ಆಪಲ್ ಕಂಪನಿ ಐತಲ್ಲ ಜಗತ್ನಾಗ, ಆ ಜಗತ್ತಿನ ಆಪಲ್ ಕಂಪನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಮುಳುಗಿ ಹೋದ್ರು. ಅಲ್ಲೆಲ್ಲರೂ ಹೋದ್ರು, ಎಲ್ಲಾ ಜಾತಿಯವರು ಹೋದ್ರು, ದಲಿತರು ಹೋದ್ರು, ಎಲ್ಲರೂ ಹೋದ್ರು. ಕೆಲವೊಂದು ಮಂದಿ ತುಡುಗಲಿ ಹೋಗಿ ಮಾಡ್ಕೊಂಡು ಬಂದ್ರು, ಗುರ್ತಾಗಬಾರ್ದಲ್ಲ ಅವ್ರು, ಯಾಕಂದ್ರೆ ಜಾತಿ ಆಗ್ತಿತ್ತು ಗುರ್ತದ್ರು. ಫೋಟೋ ಹಾಕೊಳ್ಳಿಲ್ಲ ಅಟ್ಟೆ. ಆದ್ರೆ ರಾತ್ರಿ 5 ಗಂಟೆಗೆ ಕತ್ಲಾಗ ಹೋಗಿ ಜಳಕ ಮಾಡಿ ಗಪ್ಚುಪ್ ಬಂದ್ಬಿಟ್ಟು ತಮ್ಮ ಊರಿಗೆ. ಅಂದ್ರ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ. ಇನ್ನ ನಮ್ದೇ ಕಸ್ಕೊಂಡಾರ. ಅಫ್ಘಾನಿಸ್ತಾನ ನಮ್ದೇ ಇತ್ತು, ಪಾಕಿಸ್ತಾನ ನಮ್ದೇ ಇತ್ತು, ಬಾಂಗ್ಲಾ ನಮ್ದೇ ಇತ್ತು. ಅದನ್ನೇ ಕಸ್ಕೊಂಡಾರ, ಇನ್ನೂ ಕಸ್ಕೋಬೇಕತ್ತಾರೆ. ಈಗೇನು ಉಳಿದೈತಲ್ಲ ಅದು ಉಳಿಸುವುದನ್ನೇ ಒಂದು ಧರ್ಮ. ನಮ್ಮ ಹೋರಾಟ ಇರುವುದು ಯುದ್ಧ ಸನಾತನವನ್ನು ಉಳಿದುಕೊಂಡು ನಮ್ಮ ದೇಶ ಉಳಿಸಬೇಕಾಗಿದೆ. ಅದಕ್ಕೇ ಪೂಜ್ಯರು ಸಿದ್ದೇಶ್ವರಪ್ಪ ಅವರು ನನ್ನ ಮ್ಯಾಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಹಿಂದೆ ಯಾವಾಗಲೂ ಅವ್ರು ಖುಷಿ ಪಡ್ತಿದ್ರು. ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಿರ್ಲಿಲ್ಲ. ಯಾರಿಗೂ ಬಹಳ ಪ್ರಶಂಸೆ ಮಾಡೋದಾಗಲಿ, ಯಾರನ್ನೋ ಬಹಳಷ್ಟು ಹೊಗಳುವುದಾಗಲಿ ಅಥವಾ ಬಹಳ ಸಮೀಪದಿಂದ ಎಂದೂ ಮಾಡ್ತಿದ್ರು. ಅವ್ರು ಬರೀ ಕೆಲಸ ಮಾಡ್ತಿದ್ರು, ಏನು ಹೇಳ್ತಿದ್ದಿಲ್ಲ. ಅವ್ರ ಅಪ್ಪ ಅವ್ರು ಒಂದೇ ಮಾತು ಹೇಳ್ತಿದ್ರು ಎಲ್ಲ ರಾಜಕಾರಣಿಗಳು, ನೀರು ಕೊಡ್ರಪ್ಪ, ಒಂದು ಕರೆಂಟ್ ಕೊಡ್ರಿ, ನಿಮ್ಗೆ ಯಾವ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ. ಈಗ ಗ್ಯಾರಂಟಿ ಬಂದದ, ಆದರೆ ನಮ್ಮ ರೈತರಿಗೆ, ನಮ್ಮ ಜನರಿಗೆ ದುಡಿಯುವಂಥ ಅವಕಾಶ ಸೃಷ್ಟಿ ಮಾಡುವಂಥದ್ದು ನೀವು ಮಾಡ್ರಿ ಅನ್ನೋಂಥದ್ದೇ ನಮಗೆಲ್ಲ ಪ್ರೇರಣೆ. ಈ ಗ್ರಾಮದಲ್ಲಿ ಒಂದು ಕಾಲಕ್ಕೆ ಜಗಳ, ಎಲ್ಲ ಊರಲ್ಲಿ ಜಗಳ ಇದ್ದೇ ಇರ್ತದೆ. ದ್ವೇಷ. ನಮ್ಮ ಜಿಲ್ಲೆಯೊಳಗೆ ಒಂದು ಊರಿತ್ತು, ಬಬಲೇಶ್ವರ ಅಂತ ಇತ್ತು, ಭಾಳ ದೊಡ್ಡ ಊರದ. ಅದಕ್ಕೆ ಮೊದಲು ಏನು ಕರಿತಿದ್ರು, ಕ್ವಾಣ ಬಬಲೇಶ್ವರ ಅಂತ ಕರಿತಿದ್ರು. ವರ್ಷಕ್ಕೊಂದು 3-4 ಮಾಡ್ರೆ ಆಗುವೆ, ಏನೂ ಇಲ್ಲ. ನಿಮ್ಮ ಮಗನ ನೀನು ನೋಡ್ತೀನಿ, ನಾನು ನೋಡ್ತೀನಿ, ಇದೇ ಜಗಳ. ಇಂಥ ಪೂಜ್ಯರು ಅಲ್ಲಿ ಹೋಗಿ ಪರಿವರ್ತನೆ ಮಾಡಿ ಅವರಲ್ಲಿ ಸಂಸ್ಕಾರ, ತ್ಯಾಗ ಮನೋಭಾವನೆ, ಎಲ್ಲರೂ ನಮ್ಮವರು ಅನ್ನೋಂಥ ಒಂದೇನು ಕಲ್ಪನೆ ಇದೆಯಲ್ಲ, ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡುವಂಥ ಸಂಸ್ಕೃತಿ ಇಲ್ಲಲ್ಲ ನಮಗೂ. ಅದಕ್ಕೇ ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಈ ದೇಶದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಒಬ್ಬ ರೈತ, ಅದಕ್ಕೆ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಭಾರತಕ್ಕೆ ಮೊದಲು ಆಹಾರದ ಕೊರತೆ ಬಾಳಿತ್ತು. ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಎಲ್ಲರೂ ಸೋಮವಾರ ಉಪವಾಸ ಮಾಡಬೇಕು ಅಂತ. ಯಾಕಂದ್ರೆ ಆಹಾರದ ಎಲ್ಲರಿಗೂ ಆಹಾರ, ಅವೆಲ್ಲ ಅಮೆರಿಕದಿಂದ ಗೋಧಿ ಬರ್ತಿತ್ತು. ಈ ಕಾಂಗ್ರೆಸ್ ಕಸ ಅಂತ ಬರ್ತಲ್ಲ, ಆ ಗೋಧಿ ಒಳಗೆ ಬಂದಂತ ಕಸ, ಆ ಕಸಾನೇ ಇವತ್ತೆಲ್ಲ ಬೆಳೆದು ಅದನ್ನು ತೆಗಿಬೇಕಾದ್ರೆ ಮತ್ತೊಂದು ಹೋರಾಟ ಕಂಡಿತ್ತು. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವತ್ತೇನು ಹೇಳಿದ್ರು, ನಮಗೆ ಒಂದು ಘೋಷಣೆ ಕೊಟ್ಟರು, ಜೈ ಜವಾನ್ ಜೈ ಕಿಸಾನ್ ಅಂತ. ಇವರಿಬ್ಬರು ಇದ್ರೆ ಭಾರತ ಉಳಿತಿದೆ ಅನ್ನೋ ಕಲ್ಪನೆ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಶ್ರೀಮಂತರ ಮಗ ಇರಲಿಲ್ಲ.
ಅದು ಬಹಳ ಬಡತನದಲ್ಲಿ ಗಂಗಾ ನದಿಯನ್ನು ಈಸಿ ಹೋಗಿ ಸಾಲಿ ಕಲ್ತಂತವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಲಾಕಿಟ್ಟೇ ಇದ್ರು, 3 ಕೋಟೆ ಇದ್ರು. ಅವ್ರು ನೋಡಿದ್ರೆ ಅವ್ರ ಮೇಲೆ ಯುದ್ಧ ಮಾಡಿದ್ರೆ ಯಾರೂ ಅವ್ರ ಮುಂದೆ ತಡೀಲಿಲ್ಲ. ಅಂದ್ರೆ ಭಾರತದಲ್ಲಿ ಅನೇಕ ಸತ್ಪುರುಷರು ಅವ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು, ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಬಂದು ಏನು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ವಿಜ್ಞಾನವೂ ಬೇಕೇ. ಇವತ್ತು ಕೃಷಿಯಲ್ಲಿ ಎಷ್ಟು ಹೊಸ ಹೊಸ ತಂತ್ರಜ್ಞಾನ ಬರಬೇಕಾದ್ರೆ ವಿಜ್ಞಾನ ಬೇಕು. ಭಾರತ ಸ್ವಾವಲಂಬಿ ಆಗ್ಬೇಕಾದ್ರೆ ವಿಜ್ಞಾನ ಬೇಕು. ನಾವು ಈ ಕಡೆ ಹೊಡೆದ್ರೆ ಈ ಕಡೆ ಕಪಾಳ ಕೊಡುವಂತ ಕಾಲ ಇಲ್ಲ. ಈ ಕಡೆ ಕೊಟ್ಟರೆ ಒಕ್ಕಕ್ಕೆ ಹೊಳಿಗೆ ಹಾರಿಸುವಂತ ಕಾಲ ಐತಿ. ಅದಕ್ಕೇ ಅಣು ಪ್ರಯೋಗ ಆಯ್ತು ದೇಶನಾಗ. ಯಾರ ಮ್ಯಾಗೂ ನಾವು ಅಣು ಬಾಂಬ್ ಹಾಕ್ಬೇಕಂತಲ್ಲ, ನಮ್ಗೆ ಹಾಕ್ಲಕ್ ಬಂದ್ರೆ ನಾವು ಹೆಂಗ್ ಬಿಡ್ಲಾಕ್ ಬರ್ತದ? ನಮ್ಯಾಗ ಅದ್ ಮೇಲೆ ನಮ್ಮ ದೇಶಕ್ಕೆ ಬಂದ ಯಾವಾಗಲೂ ಪಾಕಿಸ್ತಾನದವ್ರು ಹೇಳ್ತಿದ್ರು, ನಾವು ನಮ್ಮ ಕಡೆ ಅಣು ಬಾಂಬ್ ಐತಿ, ನಮ್ಮ ಕಡೆ ಹಮಾರ ಪಾಸ್ ಅಣು ಬಾಂಬ್ ಹೈ, ಆಟಮ್ ಬಾಂಬ್ ಹೈ. ಅದಕ್ಕೆ ಹೇಳಿದ್ರು, ನಿಮ್ಮ ಬಳಿ ಆಟಮ್ ಬಾಂಬ್ ಇದ್ರೆ ನಮ್ಮ ಮನ್ಯಾಗೇನು ದೀಪಾವಳಿಗೆ ಹಾಕ್ಸು ಪಟಾಕ್ಷಿ ಹಾಕ್ಯೋದು ತಿಳ್ಕೊಟ್ರಿ ಅಂತ. ನಮ್ಮಲ್ಲಿ ಇಟ್ಟು ಒಂದೇ ಒಂದು ಒಗದ್ರೆ ಪಾಕಿಸ್ತಾನಕ್ಕೆ ಅಪ್ಪ ಆಗ್ತದತ್ತೆ. ಆದ್ರೆ ನಾವು ಹೇಳ್ಕೊಳ್ಳೋದಿಲ್ಲ. ಇದಕ್ಕೆಲ್ಲನೂ ಈ ದೇಶದ ತಪಸ್ಸೇನಿದೆ ನಮ್ಮ ಸಾಧು ಸಂತರದು. ನಮ್ಮನ್ನು ನೋಡಿ ಮಹಾಭಾರತ ರಾಮಾಯಣದಾಗೂ ಬ್ರಹ್ಮಾಸ್ತ್ರ ಅಂತ ಇತ್ತು. ಆ ಟೆಕ್ನಾಲಜಿ ಅವಾಗಿನಿಂದ ಬಂದು ಅವಾಗ ರಾವಣ ಸೀತೆಯನ್ನ ಯಾವ ವಿಮಾನ ಕರ್ಕೊಂಡು ಹೋದ್ರಿ? ಪುಷ್ಪಕ ವಿಮಾನ ಇತ್ತು ಅವಾಗ. ನಾವು ಅಂದ್ರೆ ಜಗತ್ನಾಗ ಯಾಕೆ ಮುಂದೆ ಹೋದ್ರೆ ನಮ್ಮ ಹಿರಿಯರು ಅನ್ನೋದು ಇವತ್ತು ನಾವು ಲೆಕ್ಕ ಹಾಕ್ಬೇಕು. ನಮಗೇನು ಮಾಡಿದ್ರು ಮೂಢನಂಬಿಕೆ, ಅದು ಮೂಢನಂಬಿಕೆ ಕೆಲವೊಂದು ಇರ್ಬೋದು. ಆದರೆ ಭಾರತ, ನಾ ಇದಕ್ಕೆ ಹೋಗಿದ್ದೆ, ಕೋನಾರ್ಕ ಒಂದು ಸೂರ್ಯನ ದೇವಸ್ಥಾನ ಐತಿ. ಆ ಕೋನಾರ್ಕ ದೇವಸ್ಥಾನಕ್ಕೆ ಜಾಲಿ ಅದ, ಕಲ್ನಾಗೆ ಕೆತ್ತಾರ. ಅದ್ರ ನೆರಳ ಮ್ಯಾಗ ಇದು 12 ಹೊಡೆದು 11 ಮಿನಿಟ್ ಆಗಿ 43 ಸೆಕೆಂಡ್ ಆಗಿ ಅಂತ ಹೇಳ್ತಾರೆ. ಯಾವಾಗಲೂ ಸೂರ್ಯನ ದೇವಸ್ಥಾನ ಎಷ್ಟು ಸಾವಿರಾರು ವರ್ಷಗಳು. ನಾವು ಭಾರತ ಇವತ್ತು ಯಾರಿಂದಲೂ ಏನು ಕಲಿಯಂತ ಬೇಕಾಗಿಲ್ಲ. ಮತ್ತಿವತ್ತು ನೋಡ್ರಿ, ನಮ್ಮ ಭಾರತವನ್ನ ಯಾರು ಹಗುರಾಗಬೇಕು ಅಂತ ಪರಿಸ್ಥಿತಿ ಇಲ್ಲ ಜಗತ್ತಿನಾಗ. ನಾವು ಇವತ್ತು ಅಮೆರಿಕ ಮತ್ತು ರಷ್ಯಾ ಬಿಟ್ಟರೆ ಜಗತ್ತಿನ 3ನೇ ಶಕ್ತಿನೇ ಭಾರತ. ಇನ್ನು ಮುಂದೆ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಅದಕ್ಕೇ ಭಾರತದ ನೆಲದಲ್ಲಿ ಋಷಿ ಮುನಿಗಳ ತಪಸ್ಸಿದೆ. ಆ ತಪಸ್ಸಿನ ಫಲ ಇವತ್ತು ಸಿದ್ದೇಶ್ವರಪ್ಪ ಅವರಂತವ್ರು ಕೊನೆಗೆ ಇನ್ನೇನು ಬಹಳ ಇನ್ನು 2-3 ದಿವಸನಾಗ, ಯಾಕಂದ್ರೆ ನಂದು ಅಧಿವೇಶನ ನಡೆದಿತ್ತು ಬೆಳಗಾವದಾಗ. ಶನಿವಾರ ರವಿವಾರ ನಾನು ಸೂಟಿ ಐತೆ ಬಿಜಾಪುರಕ್ಕೆ ಬಂದಿದ್ದೆ. ಎಲ್ಲರೂ ಹೇಳಕತ್ತಿದ್ರು, ಅಪ್ಪವ್ರು ಇನ್ನೇನು ಭಾಳ ದಿವಸ, ಯಾಕಂದ್ರೆ ಕನೇರಿ ಮಠಕ್ಕೂ ಹೋಗಿದ್ದೆ ನಾನು. ಅವರು ಯಾವುದೇ ಟ್ರೀಟ್ಮೆಂಟ್ ತಗೋಲಿಕ್ಕೆ ಒಪ್ಪಲಿಲ್ಲ. ಏನೂ ಬೇಡ, ಅಮೆರಿಕಾದಿಂದ ತರಿಸ್ತೀವಿ ಎಲ್ಲ ಹೇಳಿದ್ರು. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಿಮ್ಗೆ ಯಾವ ದೇಶಕ್ಕೆ ಕಳಿಸ್ಬೇಕು ಟ್ರೀಟ್ಮೆಂಟ್ ಕಳಿಸ್ತೀವಿ ಅಂದ್ರೂ ಅವ್ರು ಒಟ್ಟೆ ಬೇಡ. ನಮ್ದು ಮುಗೀತು. ಹೆಂಗೆ ಮುಗೀತು ಅಂದ್ರೆ ಅವ್ರು ಹೇಳ್ತಿದ್ರು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಕುರು ಬಿಟ್ಟರೆ ಜ್ಞಾನ ಯುವ ಸಂದರ್ಭ ಮತ್ತೊಂದು ಕುರು ಇರಬಾರ್ದು. ಅದಕ್ಕನೇ ಅವ್ರು ಎಲ್ಲೂ ಕುರು ಇಟ್ಟು ಹೋಗಲಿಲ್ಲ ಸಿದ್ದೇಶ್ವರಪ್ಪ. ಅವ್ರು ಒಂದು ಸಂದೇಶ ಏನು ಕೊಟ್ರಂದ್ರೆ, ಜಗತ್ತಿನಲ್ಲಿ ಎಲ್ಲ ನಶ್ವರ ಇದೆ, ನಾವೇನು ಮಾಡಿದ್ರು ಸಹ ಕೊನೆಗೆ ಒಂದು ದಿವಸ ಅವರು ಏನು ಇದು ಬರ್ತಾರಲ್ಲ, ಅವ್ರ ಮೃತ್ಯು ಪತ್ರ ಅವತ್ತು ತೆಗೆದ್ರು. ಅವತ್ತೆಲ್ಲ ನಾವು ಮೊದಲು ನಾವೇ ಒಬ್ರು ಹೈಕೋರ್ಟ್ ಜಡ್ಜ್ ಇದ್ರು, ಅವ್ರ ಕಡೆಯಿಂದ ಬರ್ಸಿದ್ರು. ಅದು ಯಾರಿಗೂ ಹೇಳಿದ್ದಿಲ್ಲ, ಯಾರಿಗೂ ಲಿಕ್ ಮಾಡಿದ್ದಿಲ್ಲ. ಅವತ್ತೇ ಅದನ್ನು ತೆಗೆದಾಗನೇ ಗೊತ್ತು ನನ್ನ ಅಂತ್ಯ ಸಂಸ್ಕಾರ ಹೆಂಗಾಗಬೇಕು, ನನ್ನ ಹೆಸರಲ್ಲಿ ದೇವಸ್ಥಾನ ಯಾವುದೇ ನನ್ನ ಇದ್ರ ಮ್ಯಾಗ ಏನೂ ಕಟ್ಟಬಾರ್ದು ಅಂತ ಹೇಳಿ ಅವಾಗನೇ ತಿಳ್ಕೊಂಡು ಎಲ್ಲ ನದಿಗಳಿಗೆ ಹೋಗಿ ನನ್ನ ಏನು ಇದು ಇದೆ ಅದನ್ನು ಹೋಗಿ ಅದನ್ನು ಚಲಿ ಬರಬೇಕು ಹೊರತು ನಂದು ಯಾವುದೋ ಕುರು ಇರಬಾರ್ದು ಅನ್ನೋಂಥದ್ದು ಸಿದ್ದೇಶ್ವರಪ್ಪ ಅವರ
ಕೊನೆಗೆ ನಾವು ಹೋದಾಗ ಒಂದು ಮಾತು ಹೇಳಿದ್ರು ಅವರು, ಒಂದು 5 ಮಿನಿಟ್ ಭಾಳ ನಕ್ಕೋತ್ ಮಾತಾಡಿದ್ರೆ ನಂಗೆ ಬೇಡ. ಇಲ್ಲ ಬಸವನಗೌಡ ನಿಮ್ಮಂಥವ್ರು ಇರ್ಬೇಕು ಸಮಾಜನಾಗ. ಏನೇನು ಮಾತಾಡ್ರಿ ಒಬ್ಬ ಹಂಗೆ ಒಬ್ಬ ಭಯ ಇದ್ರೆ ಎಲ್ಲ ಸಮಾಜ ಕರೆಕ್ಟ್ ಇರ್ತೈತೆ, ರಾಜಕಾರಣ ಕರೆಕ್ಟ್ ಇರ್ತದೆ ಅನ್ನೋದು. ಟೀಕಾ ಮಾಡಬೇಕು, ಹೋರಾಟ ಮಾಡಬೇಕು ಜನರ ಸಲುವಾಗಿ. ಭಾಳ ಮಂದಿಗೆ ಅದು ಲೈಕ್ ಆಗ್ಲಿಕ್ಕಿಲ್ಲ, ನಿಮ್ಮ ಪಾರ್ಟಿಗೂ ಲೈಕ್ ಆಗಿಲ್ಲ, ಹೊರಗೂ ಆಗ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ಭಾವನೆಯಿಂದ ಜನರಿಗೆ ನ್ಯಾಯ ಸಿಕ್ಕರೆ ಅದೇ ನಿಜವಾದಂಥ ಒಬ್ಬ ರಾಜಕಾರಣಿ ಕಲ್ಪನೆ. ಅದಕ್ಕೆ ನಾನು ಹಿಂಗೆ ಹೇಳೀನಿ, ನಾನು ಹೊರಗೆ ಹಾಕ್ತೀನಿ ಅಂತ 20 ವರ್ಷ ಆಯ್ತು. ಪ್ರಯತ್ನ ಮಾಡೇ ಮಾಡ್ತಾರೆ ಅವರು. ಟಿವಿಯವ್ರು ಹೊಡೆದೇ ಹೊಡಿತಾರೆ. ಶೀಘ್ರದಲ್ಲಿ ಯತ್ನಾಳ್ ಉಚ್ಚಾರ ಖಚಿತ. ಯತ್ನಾಳ್ ಮುಂದಿನ ಹಾದಿ ಏನು ಅವ್ರಿಗೆ ಚಿಂತೆ ಆಗೈತೆ. ನಾ ಚಿಂತೆ ಮಾಡೋದಿಲ್ಲ. ನಾ ಚಿಂತೆ ಮಾಡಲಿ ಹೊರಗೆ ಹಾಕ್ತಾರ. ಎದಕ್ಕೆ ಹಾಕ್ತಾರ? ಅವರು ಒಂದು ನೋಟಿಸ್ ಕೊಡ್ತಾರೆ, ಸುಮ್ಮನೆ ಕೂತು ಮಾಡ್ತಾರೆ. ಅವ್ರು ನೋಟಿಸ್ ಕೊಟ್ಟರು ನಮ್ಮವ್ರು ಹೇಳ್ತಾರೆ ಸುಮ್ಮನೆ ಪಾಪ ಪ್ರಚಾರ. ಯತ್ನಾಳ ಪತ್ರಕ್ಕೆ ಚೀಮಾರಿ ಹಾಕಿ ಮಾಡಿ ಸುಮ್ಮನೆ ತಾವೇ ಬಿಡ್ತಾರೆ, ರೊಕ್ಕ ತಗೋತಾರೆ, ಬೆಳಿತಾರೆ. ಮನೆ ನಾನು ಕೆಲಸಕ್ಕೆ ಇದ್ದೇನೆ ಹೊರತನ ಬೇಡ ನಿಮ್ಮ ಪತ್ರಕರ್ತರು ನೋಡಿ ನೋಡಿ ಗೆಟೌಟ್ ಆಗ್ತದೆ. ಯಾಕೆ ಹೀಗೆ ಯತ್ನಾಳು ಚಾನಲ್ ಮೇಲೆ ಕೋಪಾವೇಶ ಉಗ್ರ ಅವತಾರ ಯಾಕ್ತಾವೆ? ಮತ್ತು ದಿನ ಕಂಟ್ರಿ ಕೆಲಸ ಮಾಡಿದ್ರೆ ನೀವು ಭಾಳ ಇದ್ರೆ ಚಂದ. ನೀವು ಎಲ್ಲರಿಗೂ ಒಯ್ತೀರಿ, ಸಾಮೂಹಿಕ ಒಯ್ತೀರಿ, ರಾಜಕಾರಣಿಗೆ ಒಯ್ತೀರಿ, ಎಲ್ಲರಿಗೂ ಒಯ್ತೀರಿ. ನಿಮ್ಗೊಬ್ಬ ದಯಾ ಗುರು ಒಬ್ಬ ಕರ್ನಾಟಕ ಒಬ್ಬ ಏನಿಲ್ಲ. ಇಲ್ಲಾಂದ್ರೆ ಯಾರಿಗೂ ಇಲ್ಲಾಂದ್ರೆ ಬಾಯಿ ಬಂದಂಗೆ ಬೈತಾರೆ ಯಾರು ಬೇಕಾದ್ರೆ. ಅದಕ್ಕೆ ನಾವೊಬ್ಬ ರಾಜಕಾರಣಿ 6 ಸಲ ಹಾಕ್ಸ್ಕೊಂಡೀನಿ, 3 ಸಲ ಬಿದ್ದೀನಿ. 30 ವರ್ಷ 60 ವರ್ಷ ಮುಗಿದೀಗ 60 ವರ್ಷ. 30 ವರ್ಷ ಅಧಿಕಾರದಾಗಿದ್ದೀನಿ. 30 ವರ್ಷ ವಯಸ್ಸು 30ನೇ ವರ್ಷಕ್ಕೆ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ. ಆದರೂ ಏನೋ ಗೊತ್ತಿಲ್ಲ, MLA ಇದೀನಿ, ಮಂತ್ರಿ ಏನಾಗಲಿಲ್ಲ. ಅಪ್ಪ ಹೇಳೋದಲ್ಲ, ನಮ್ಮ ಗಾಣಿಗೇರವ್ರು ಅದೇ ಹೇಳೋದು, ಏನು ಬಿಜಾಪುರ ಚೇಂಜ್ ಮಾಡಿರುತ್ತೆ. ಏನೂ ಇರಲಿಲ್ಲ ನಮ್ಮ ವಿಜಯಪುರ. ಕಟ್ಟ ಧೂಳೂರು, ಒಳ್ಳೆ ಒಂದು ರಸ್ತೆ ಇಲ್ಲ, ಇದು ಇಲ್ಲ. ನಾ ಹೇಳಿ ಯಡಿಯೂರಪ್ಪ ನೀ ಏನು ಮಂತ್ರಿ ಮಾಡೋದು ಬೇಡಪ್ಪ, ನಾನು ರೊಕ್ಕ ಕೊಡ್ತಾರೆ, ಅಭಿವೃದ್ಧಿ ಮಾಡೋದಾಯ್ತು, ರೊಕ್ಕ ಕೊಡೋದು ಏನು ಕತ್ತಿ ಹೊಡಿಲಾರ ತಂದು ಹೇಳಪ್ಪ ನೀನು ಕೊಡ್ತೀನಿ, ನೀನು ಹೇಳ ಮಂತ್ರಿನೇ ಬೇಡ ಕೇಳ. ಮುಂದೆ ಬೆಳಗಾವಿ ಜಿಲ್ಲಾದಾಗ ದೊಡ್ಡ ಮಹಾಪುರ ಆಗಿತ್ತು, ಭಾಳ ಅತಿವೃಷ್ಟಿಯಾಗಿ ಎಲ್ಲ ಗೋಕಾಕ ಎಲ್ಲ ಮುಳುಗಡೆ ಆಗಿತ್ತು. ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಪ್ರಧಾನಮಂತ್ರಿಗಳಿಗೆ. ಕೇಳಿದೆ ಪ್ರಧಾನಮಂತ್ರಿಗಳಿಗೆ, ಬಿಹಾರ್ನಾಗೂ ಅತಿ ಪ್ರವಾಹ ಆಗಿತ್ತು, ನಮ್ಮ ರಾಜ್ಯದಾಗ ಬೆಳಗಾವಿ ಭಾಗದಾಗ ಪ್ರವಾಹ ಆಗಿತ್ತು. ಅವಾಗ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ರಂದ್ರೆ ಬಿಹಾರದ ಬಗ್ಗೆ ಚಿಂತೆ ಮಾಡಿದ್ರು ಟ್ವಿಟರ್ನಾಗ, ಕರ್ನಾಟಕದ ಬಗ್ಗೆ ಮಾತಾಡಿರಲಿಲ್ಲ. ನಾನು ಅದನ್ನೇ ಕೇಳಿದ್ದೆ, ನಮ್ಮಲ್ಲಿ ಮಹಾಪೂರ್ವ ಇದಾಗೈತಿ, ಇಷ್ಟು ಜನ ನಿರ್ಗತಿಗರಾಗ್ಯಾರ, ಅವರಿಗೆ ಅನುಕೂಲ ಪಟಕ್ಕನೆ ನಾವು 25 MP ಕೊಟ್ಟು ಕಳಿಸಿವಿ, ನೀವು ನಮ್ಮ ಬಗ್ಗೆ ಯಾಕೆ ಮಾತಾಡೋದು ಕೇಳಿದೆ. ಇಷ್ಟೇ ಕೇಳಿ ಏನು ಕೇಳಿಲ್ಲ. ನೀವು ಪ್ರಧಾನಮಂತ್ರಿ ವಿರುದ್ಧ ಮಾತಾಡಿದ್ರೆ ಹಂಗೆ ಹಿಂಗೆ ಕಟ್ಟಿ ಬಿಡ್ಲತ್ತರು, ಏನು ಮಾಡಂಗಿದ್ದೀವಿ? ಮುಂದೆ ಯಡಿಯೂರಪ್ಪ ಬಂದು ಆಲಮಟ್ಟಿ ಏನು ಇದಕ್ಕೆ ಆಲಮಟ್ಟಿ ನಮ್ಮ ಕೃಷ್ಣಾ ನದಿಗೆ ಬಾಗಿಲು ಹಾಕಿಸಲ ರಾತ್ರಿ ಅವ್ರಿಗೂ ಬೇಕಾಗಿತ್ತು. ತುಂಬ ಮ್ಯಾಗ ನನ್ನ ಬಗ್ಗೆ ಕಳ್ಕಳಿ ತೋರಿಸ್ಬೇಕಲ್ಲ ಪಾಪ. ಏನಪ್ಪ ನಿಮಗೆಲ್ಲ ಪ್ರಧಾನಮಂತ್ರಿ ಮಾತಾಡಿ ನಿನ್ನ ಹೊರಗೆ ಹಾಕುವಂಥ ಭಾಳ ದೊಡ್ಡ ಪ್ರಯತ್ನ ನಡೆದಿದೆ. ನಾನೇ ಹೇಳಿದ್ದೀನಿ, ಸ್ವಲ್ಪ ತರ್ಕೋ ಹಂಗೆಲ್ಲ ಮಾತು, ನೀವೇನೇನೋ ಕಾಳಜಿ ಮಾಡಿದ್ರೆ ಕಳೆದ ನಾ ಗಟ್ಟಿದ್ದೀನಿ, ನಾನೇನು ಹೊರಗೆ ಹಾಕೋದಿಲ್ಲ, ಏನೋ ಆಗೋದಿಲ್ಲ. ನೀವು ಅದನ್ನು ಮಾತ್ರ ನಾನು ಉಪಕಾರ ಮಾಡಿಲ್ಲ ತನ್ನದು ಬೇಡ. ನಿಮ್ಗೆ ಆಶ್ಚರ್ಯ ಅಂತಾರ ಎಷ್ಟು ಅಂದು ಮಾತಾಡ್ಕೊಂಡು ಕೂತಿದ್ದೀವಿ. ನಮ್ಮವ್ರ ಇವ್ರು ಬಂದರು, ಶಿವೋಗಿ ಕಳಿಸೋದಂತೇಳಿ ಅವರ ಪ್ರೈವೇಟ್ ಸೆಕ್ರೆಟರಿ. ನಾ ಮಾತಾಡಿದ್ದೀವಿ 2 ದಿವಸಕ್ಕೆ ನನಗೆ ನೋಟಿಸು ಬಂತು, ನೀ ಹಿಂಗೆ ಮಾತಾಡಿರ್ತೇವೆ. ಅದ್ರ ಜೋಡ ಆ ಶಿವೋಗಿ ಕಳ್ಸೋದು ಇಬ್ಬರು ಯಡಿಯೂರಪ್ಪ ನಾವು ಇಬ್ಬರೇ ಊಟ ಮಾಡ್ಕೊಂಡು ಕೂತಿದ್ದೀವಿ. ಅದ್ರ ಜೋಡ ನೋಟಿಸ್ ಸಂಜೆ ಮುಂದೆ 6ಕ್ಕೆ ಬಂದಿತ್ತು. 8ಕ್ಕೆ ನಾವು ಯಡಿಯೂರಪ್ಪ ದೊಡ್ಡ ಆಲ್ಮಟ್ಟಾಗ ಊಟ ಮಾಡಕತ್ತಿದ್ವಿ. ಇದನ್ನೇ ಕತ್ತಿ ಹಾಕಿದ್ವಿ. ಒಳಗೆ ನಾನು ಒಬ್ಬನೇ ಕರೆದು ಬಾರಪ್ಪ ಭಾಳ ಸೀರಿಯಸ್ ಬಗಲ ಹಾಕೋದು ನಾನು ಏನು ಮಾತಾಡಿ ಭಾಳ ನಮ್ಮ ಮಂತ್ರಿಗಳು ಏನು ಮಾತಾಡಿಲ್ಲ ಸರ್, ಜನರಿಗೆ ಅನ್ಯಾಯ ಆಗಿದ್ದು ಮಾತಾಡೀನಿ. ಏನು ನೀನು ಹೊರಗೆ ಹಾಕ್ತಾರೆ ಹಾಕಲಕ್ಕೆ ಬಿಟ್ಟು ನೀನು ನಾಡು ಊಟಕ್ಕೆ ಹೋಗಿ ನಾಡು ಕರ್ಕೊಂಡ್ಬಂದು ನೀನು ಬಂದು ಹಿಂಗೆ ಊಟಕ್ಕೆ ಕೂತಿದ್ದೀವಿ. ಅವ್ರು ಶಿವೋಗಿ ಕಳ್ಸೋದು ಬಂದು ಚೆನ್ನಾಗಿ ಹೇಳಿದ್ರು ಯಡಿಯೂರಪ್ಪ ಸರ್, ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿ ಪರಿಹಾರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರೆ.
ಏನಾಯ್ತು ನೋಟಿಸ್ ಕೊಟ್ಟೆ, ಅದಕ್ಕೆ ಉತ್ತರ ಕೊಟ್ಟೆ, 11 ಪೇಜ್ ಕೊಟ್ಟೆ, ನಾನು ಬಿಡಲಿಲ್ಲ. ಹೌದ್ರಿ ನೀವು ಹಿಂಗೆ ಮಾಡ್ತೀರಿ, ಕರ್ನಾಟಕಕ್ಕೆ ಯಾಕೆ ಮಾಡಲ್ಲ, ಒಬ್ಬೊಬ್ರಿ ಬಿಹಾರಕ್ಕೆ 1000 ಕೋಟಿ ಕೊಟ್ರಿ, ಕರ್ನಾಟಕ ಎಲ್ಲ ಉತ್ತರ ಕೊಟ್ಟೆ. ಅದಕ್ಕೂ ಸಮಾಧಾನ. ಸತ್ಯ ಕಣಿ ಇರ್ಬೋದು, ಅದನ್ನು ನಮಗೆ ಸತ್ಯ ಮಾತಾಡೋದು ಕಲಿಸಿದವರೇ ಸಿದ್ದೇಶ್ವರಪ್ಪರು, ವೇದಾಂತ ಕೇಸರಿ ಮಾತಾಡ್ತಾರೆ. ಸತ್ಯ ಮಾತಾಡೋದು ಬದುಕ್ತೀವಿ ಅನ್ನುವಂಥದ್ದು. ಸಮಾಜನಾಗ ಈಗ 75 ವರ್ಷದವ್ರು ಎಲ್ಲರಿಗೂ ಸನ್ಮಾನ ಮಾಡೋದು. ಅವ್ರಿಗೆ ಕನ್ಫರ್ಮ್ ಆಯ್ತು, ಇನ್ಮೇಲೆ ನೀವು 75 ವರ್ಷ ಇನ್ನು ಊರಾಗೇನು ಜಗಳ ಪಗಳ ಹಚ್ಚಬೇಡಪ್ಪ, ಇದನ್ನ ಜಪ ಮಾಡ್ಕೋತ ಸೋಜವಾಳ ಏನೋ ಮನುಷ್ಯ ಆ ಸ್ವಸ್ಥ ನೋಡಿ ಟಾಪ್ ಮಾಡ್ಕೋಬೇಡ್ರಿ ಶಿವಾಳ. ಅವ್ರು ಏನೇ ಊಟ ಮಾಡಿ ಅವ್ರಿಗೆ ಆ ಕಡೆ ನೋಡ್ಬೇಡಿ, ನಿಮಗೇನು ತಿನ್ನೋದೈತೆ ಅತ್ತೆ ತಂದ್ರಿ ಶಿವಾಳ ಮನುಷ್ಯ. ಸುಮ್ಮನೆ ನಮ್ಮ ಸೊಸಿ ಹಂಗೆ ಮಾಡಕತ್ತಾಳ, ನಮ್ಮ ಸೊಸಿ ಇದ್ರೆ ಹೋಳಿಗೆ ಮಾಡಿ ತಿನ್ನಕತ್ತ ಯಾವ್ದಕ್ಕೆ ಬೇಕು ನನಗೆ ಹೋಳಿಗೆ ತಿಳಿ ಹುಡುಗ. ನೀವು 75 ವರ್ಷ ಹೊಂಟಿಲ್ಲ ಕಡೆ ಆ ಕಡೆ ನೋಡ್ರಿ. ಚಂದ್ರಗಾರ ಅವ್ರು ಇವ್ರು ಹೇಳಿದ್ರು, ಯಾರು ಇನ್ನೂ ತಪ್ಪಿ ಉಳಿದ್ರಿ 75 ವರ್ಷ ನೋಡು ಸನ್ಮಾನ ಯಾರು ಮಾಡ್ಕೋತಾರ? ಹಂಗ ಗಣಸರಿಗೆ ಪಗಾರ ಕೇಳ ಬರುತ್ತೆ, ಹೆಣ್ಮಕ್ಳಿಗೆ ವಯಸ್ಸು ಕೇಳ ಎಲ್ಲರೂ ಏನೋ 65 ಮುಗಿದು ಹೇಳ್ತಿರ್ತಾರವ್ರು ಭಾಳ ಚಂದ. ಅದು ನಮ್ಮ ಊರಾಗ ಜಾತಿ ಇರ್ತಲ್ಲ, ಅವತ್ತು ತೇರ ಜಗ್ಗಾಗ ಅದು ಜಲ್ದಿ ಬರಲಿಲ್ಲ. ಅವತ್ತು ಹುಟ್ಟಿ ನೋಡುತ್ತಾರೆ, ಯಾವಾಗ ತೇರು ಜಗಿರ್ತಾರೋ ಯಾವಾಗ ಹುಟ್ಟಿರ್ತಾರೋ ಗೊತ್ತ. ವಯಸ್ಸು ಇರೋದಿಲ್ಲ ಹೋಗ್ತಾರೋ. ನನ್ನ ಪಾಪ ಅವಾಗೆಲ್ಲ ಬರೆದಿರ್ತಿದ್ದಿಲ್ಲ, ಹಿಂದೆ ಕೇಳಿ ಬರೆದಿರ್ತಿದ್ರಿ ಜ್ಯೋತಿಷ್ಗಳು. ಈಗ ಎಲ್ಲರೂ ಇಷ್ಟು ಗಂಟೆಗೆ ಹೋಗಿದ್ರು, ಮಧ್ಯಾಹ್ನ ಈ ಊರಾಗ ಹೋಗಿದ್ರು, ಅಲ್ಲಿ ಆಗಿನ ಕುಳಿತು ಆಗ್ತಿದ್ರು, ಏನೇನು ಅದಾವ ತಗೊಂಡು ನೀ ಹಿಂಗಾಗ್ತಿ ಹಿಂಗಾಗ್ತೈತಿ ಈಗ ಹೇಳ್ತಾರೆ ಜ್ಯೋತಿಷ್ಗಳು. ಅಂದ್ರೆ 75 ವರ್ಷದ ಅಪ್ಪವರು ಸ್ಮರಣೆ. ಯಾಕಂದ್ರೆ 75 ವರ್ಷದಿಂದ ಇಲ್ಲಿ ಬಂದಿದ್ರು ಅಂದ್ರೆ ನೀವು ಅವಾಗ 75 ವರ್ಷ ಆದವ್ರು ಎಲ್ಲರೂ ಅವಾಗ ಹುಟ್ಟಿದ್ರಿ ಅಂತ ಒಂದು ಸಂದೇಶ. ಅಂದ್ರೆ ಅಪ್ಪವರು ಬಂದದ್ದು 75 ವರ್ಷ. 75 ವರ್ಷ ಈಗ ಆಗ್ಯಾವ ಅಂದ್ರೆ ನೀವು 75 ವರ್ಷದಿಂದ ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಜನ ನಾಯ್ಕೊಳ್ಳುವಂಥದ್ದು ಸಂದೇಶಗಳು ಭಾಳ ಒಳ್ಳೆಯ ಒಂದು ಇದನ್ನು ಮಾಡ್ಬೇಕು. ಅವ್ರ ಕೈಗೆ ಒಂದು ಇದು ಕೊಟ್ಬಿಟ್ರೆ 150 ರೂಪಾಯಿ ಹಾಕಿದ್ರು ಈಗ ಸೇರಿ ಅನ್ಸೋದು ಆ ಕಡೆ ಎಲ್ಲೂ ನೋಡುವುದಿಲ್ಲ. ಮತ್ತೆ ಅಂದ್ರೆ ಸ್ವಲ್ಪ ಜಗಳ ಪಗಳ ಕಡಿಮೆ ಆಗ್ತದೆ ಅಂತ ಹೇಳಿ ಅಪ್ಪ ಭಾಳ ಕರೆಕ್ಟ್ ಮಾಡಿದ್ವಿ. ಏನೇನೋ ಮತ್ತೆ ಏನಾರು ಭಾಳ ಸಿಟ್ಟು ಬಂತಂದ್ರೆ ಶಿವಾಯ ಸಿಟ್ಟು ಬಂದ ಸಿಟ್ಲ ಶಿವಾಯ ಮಾಡ್ಬಿಟ್ರಿ, ನಕ್ಕೋತಾರೆ ಅಲ್ರಿ, ಭಕ್ತಿಯಿಂದಾರೆ ಅಲ್ರಿ. ಒಟ್ಟು ಶಿವಾಯ ಮಾಡ್ಬಿಡ್ರಿ, ಸ್ವಸ್ಥರಿ ಕಾಣಬೇಡ್ರಿ, ಮೊಮ್ಮಕ್ಕಳಿಗೆ ಚಂದಾಗಿ ಆರಿಸೋದು ಶಿವಾಯ ಮಾಡ್ಕೊಂಡು ಕೊಂಡ್ರೆ ಇವತ್ತು ಅಪ್ಪವರು ಅಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳ ಸ್ಮರಣೆ ಆಯಿತು. ಸಿದ್ದೇಶ್ವರಪ್ಪರ ಒಂದು ಪ್ರೀತಿ. ಯಾಕಂದ್ರೆ ಪ್ರತಿ ಸಲ ಗುರು ಪೂರ್ಣಿಮೆ ಆದಾಗ ಕೃಷ್ಣ ಕಿತ್ತೂರ್ದವ್ರು ನಮ್ಮ ಬಿಜಾಪುರದ ಎಲ್ಲ ಊಟದ ಪ್ರಸಾದದ ಓಡಾಡಕ್ಕೆ ಬರೋಕ್ಕೆ ಕೃಷ್ಣ. ಯಾಕಂದ್ರೆ ನಾನೇ ಅದರ ಅಧ್ಯಕ್ಷ. ಯಾವಾಗಲೂ ಇನ್ನೂ ಹೋಗ್ತಿದ್ರೆ ಬಿಡ್ತಿದ್ದಿಲ್ಲ, ಅಧ್ಯಕ್ಷ ನೆನೆ ಮಾಡಿಟ್ಟಿರ್ತಂದ್ರು. ಒಂದು ಸಲ ಏನು ಹೇಳ್ಬಿಟ್ರು ಅಪ್ಪರು, ಇನ್ನು ಮ್ಯಾಗ ನಮ್ಮೆಲ್ಲ ಮೀಟಿಂಗ್ ಕರೆದಿದ್ವಿ, ಇನ್ನು ಮ್ಯಾಗ ಯಾರು ಪಟ್ಟಿಗೆ ಹೋಗ್ಬೇಡಪ್ಪ ಅಂತ. ನಾವು ಅದೆಲ್ಲ ಗಾಬರಿ ಆಗ್ಬಿಟ್ಟು, ಇಲ್ಲಿ ಅಪ್ಪ ನಾವು ಪಟ್ಟಿ ಕೇಳಿಲ್ಲ ಅಂದ್ರೆ ಹಂಗೆ ಮತ್ತು ಮಂದಿ ಕೊಡಬೇಕಲ್ಲ. ಇಲ್ಲಪ್ಪ, 1 ಕಿಲೋ ರವೆ ಬರಲಿ, 1 ಕಿಲೋ ಬೆಲ್ಲ ಬರಲಿ, ಅದನ್ನೇ ತಿರುವಿ ಅದಕ್ಕೆ ಮಂದಿಗೆ ಆಗ್ತದೆ, ಪಟ್ಟು ಮುಗಿಸ್ಬಿಟ್ರು. ನಾವೆಲ್ಲ ಕೂತ್ ಕಮಿಟಿ ಚಿಂತೆ ಮಾಡಿ ಏನು ಅವ್ರು ಹೇಳ್ಯಾರ, ಅಪ್ಪವ್ರು ಹೇಳ್ಯಾರ ಮೇಲೆ ಏನಾಗಿದೆ ಆಗ್ತದೆ ನಾವು ತಯಾರಾಗಿಲ್ಲ. ಆ ಮೀಟಿಂಗ್ನಾಗೇ ಅದೇ ಸಭೆ ಒಳಗೆ 6 ಸ್ವಯಂ ಪ್ರೇರಣೆಯಿಂದ ಕೊಡೋರಿಗೆ ಕೊಟ್ಟಿರ್ತಾರೆ. ನಾನೇ ಮೊದಲು ಘೋಷಣೆ ಮಾಡಿಬಿಟ್ಟೆ, 101 ಕ್ವಿಂಟಲ್ ಅಕ್ಕಿ ನಾನು ಕೊಡ್ತೇನೆ ನಮ್ಮ ಸಿದ್ದೇಶ್ವರ ಸ್ವಾಮಿ ತಂದೆ. ಮುಂದೆ ಹೆಂಗೆ ಯಾಕಂದ್ರೆ ಇಡೀ ಕಾರ್ಯಕ್ರಮ ಮುಗಿದು ಮತ್ತೆ ಅನಾಥ ಒಂದು ವರ್ಷಗಟ್ಟಲೆ ಅದು ನಡೀತು. ಅಂದ್ರೆ ಜನರ ಭಕ್ತಿ ಬೇಡುವುದರಿಂದಲೇ ಕೊಡ್ತಾ ಇರ್ತಿಲ್ಲ. ಅಂದ್ರೆ ಅಪ್ಪವ್ರಿಗೆ ಅದು ಏನಕ್ಕೂ ಬೇಡಲಿಲ್ಲ. ಒಂದು ಗಾಡಿ ಕೊಡಿಸಿದ್ರೆ ಗಾಡಿ ನಮಗೆ ಬೇಕಾದವರು ಕರ್ಕೊಂಡು ಹೋಗ್ತಾರೆ, ತಂದು ಬಿಡ್ತಾರೆ. ಒಂದು ವಾಹನ ತಗೊಳ್ಳಿಲ್ಲ, ಯಾರ ಕಡೆ ಕಾಲು ಮುಗಿಸೋಲಿಲ್ಲ, ಅವ್ರು ಇದಕ್ಕಂದ್ರೆ ಕಿಸೆ ಇರಲಿಲ್ಲ. ಇವತ್ತು ಅಪ್ಪವ್ರು ಬರೇ ಮಾತಾಡೋಕೆ ಚಾಲು ಮುಂಜಾನೆ ಅವ್ರ ಪ್ರವಚನ ಚಾಲು ಅಂದ್ರೆ ಅವ್ರು ಮಾತಾಡೋಕೆ ಚಾಲು ಮಾಡ್ಯಾರಂದ್ರೆ 6 ಗಂಟೆ ಆಗಿತ್ತು ಟೈಮ್. ಒಳಗೊಮ್ಮೆ ಈ ಕೈಲಾಕ್ ಬರೋರು ತಡ ಮಾಡಿದ್ರೆ ಅವ್ರು ನಡ್ಕೋತ ಹೊಂಟ್ಬಿಡೋರು ಅವ್ರ ಕಾರ್ಯಕ್ರಮ. ಈ ರೀತಿ ಇತ್ತೀಚಿನ
ಶತಮಾನದಲ್ಲಿ ಪೂಜ್ಯ ಸಿದ್ದೇಶ್ವರಪ್ಪ ಅವ್ರ ಸಮಾನರು ಯಾರೂ ಇಲ್ಲ ಅಂತ ಭಾಳ ಹೆಮ್ಮೆ ಮಾಡ್ತಾರೆ. ಅವ್ರಿಗೆ ಭಾಳ ಪ್ರೀತಿ ಅಂದ್ರೆ ದೇಶ, ರೈತ, ಸೈನಿಕರು ಚರ್ಚೆ ಅದ್ರ ಮ್ಯಾಗನೇ ಮಾಡ್ತಿದ್ರು. ನಾವು ಹೋಗಿ ಕುಂದಿರ್ತಿದ್ದೀವಲ್ಲ, ಏನು ಹೇಳೋದು ಪರ್ಸನ್ಗಳು, ಹೆಂಗೆ ಹೇಳೋದು ಎಲ್ಲ ದೇಶದ್ದೆಲ್ಲ ಕೇಳೋದು. ಅವ್ರಿಗೊಮ್ಮೆ ನಾ ಕೇಂದ್ರ ಮಂತ್ರಿ ಇದ್ದೆ, ದಿಲ್ಲಿಗೆ ಬಂದಿದ್ರು. ಒಂದು ಸುತ್ತೂರು ಮಟ್ಟದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನಿಂಗ್. ಏರ್ಪೋರ್ಟಿಗೆ ಹೋಗಿದ್ದೆ ನಾನು. ಹಿಂಗಪ್ಪ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮನ್ನ ಭೇಟಿ ಆಗ್ಬೇಕಾಗ್ತದೆ. ಇಲ್ಲ ನಮ್ದೇನು ಕೆಲಸ, ನಮ್ಮ ಕೆಲಸದ ಅವ್ರು ದೇಶಕ್ಕೆ ಒಳ್ಳೆ ಕೆಲಸ ಬರಲಿಲ್ಲ. ಸಿಗ್ಬಿಡ್ತದೆ ಪದ್ಮಶ್ರೀ ಏನೋ ಕೊಟ್ಟರೆ ಅವ್ರಿಗೆ ಅದನ್ನು ತಗೋಲಿಲ್ಲ. ಯಾರ 50 ಲಕ್ಷ ರೂಪಾಯಿ ತಂದು ಕೊಟ್ರೆ ಅದನ್ನು ತಗೋಲಿಲ್ಲ. ನಮ್ಗೇನು ಬೇಡ. ಬೂದಿಯೊಳಗೆ ನಾನು ನೋಡಿ, ನಾವು 40 ವರ್ಷದಿಂದ ಅದು ಕೃಷ್ಣ ಕಿತ್ತೂರು ನಮ್ಮ ಯುವಕರ ತಳಿ ಭಾಳ ಎಲ್ಲ ಬಂದು ಮಾಡ್ತೀವಿ. ನಾನು ಒಂದು ತಾಸು 2 ತಾಸು ಬರೀ ಓದಿ ತೋರಿಸೋದು ಮಂದಿ ಭಾಳ ಅದಾರ. ಬಿಜಾಪುರ ಸುಮ್ಮನೆ ಶೋ ಮಾಡಿ ಹೋಗೋದು. ಅಪ್ಪ ಮುಂದೆ ಹಿಂಗೆ ಮಾತಾಡೋದು, ಹೋಗೋಣ ತೆಗಿಯೋ, ನೀರು ಹಾಕೋ, ಅವ್ರ ಅಪ್ಪರ ಬಂದಾಗ ಹೇಳೋದು. ಅಟ್ ಹೇಳಿ ಕಡೆ ಕಾದ್ರೆ ಮಾತು ಹೋಗ್ತಾನೆ ತಮ್ಮ ಉದ್ಯೋಗಕ್ಕೆ ಆಗ್ತದೆ. ಆದ್ರೆ 2-3 ದಿವಸ ಹಾಕಿದ್ರೆ ಬರಬೇಕು, 4 ದಿವಸ ಅದೇ ಇರ್ತದೆ. ಇದ್ದು ಅಲ್ಲೆಲ್ಲ ಇರ್ಲಾಕ ವ್ಯವಸ್ಥೆ ಇರಲಿಲ್ಲ. ಮೊದಲ ಬಿಜಾಪುರನಾಗ ಏನೂ ಸೌಲಭ್ಯ ಇರಲಿಲ್ಲ. ಯಾರೇ ಹಿಂಗೆ ಬರ್ತೀನಂದ್ರೆ ಅದು ಆಶ್ರಮಗಳು ಸಣ್ಣದು. ಯಾರೇ ಬರ್ತೀನಂದ್ರೆ ಎಲ್ಲೇ ಮುಕ್ಕೋತಿದ್ರು, ಎಲ್ಲೇ ಹೇಳ್ತಿದ್ರು, ಎಲ್ಲಿ ಜಳಕ ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಇಷ್ಟು ಸಿನ್ಸಿಯರ್ ಇದಕ್ಕೆ ಅದಕ್ಕೇ ನಾವು ಇವತ್ತು ಯಾಕೆ ಬಂದಿದ್ದಂದ್ರೆ ಕೃಷ್ಣ ಕಿತ್ತೂರ್ಕಿನ ಹೋಗುವಂಥ ಭಾಗ್ಯ ಸಿಕ್ಕಿದ್ದು. ಯಾಕಂದ್ರೆ ನಮ್ಮ ಎಲ್ಲ ಯುವಕರು ಮನೆ ಬಂದಿದ್ರು. ನಾನು ಒಂದು ಕಾರ್ಯಕ್ರಮದಾಗಿದ್ದೆ, ITI ಕಾರ್ಯಕ್ರಮದಾಗ. ಅವತ್ತೇ ನಿರ್ಣಯ ಮಾಡಿದ್ರೆ ಇವತ್ತು ಏನೇ ಆಗಲಿ ಇವತ್ತು ಇಲ್ಲಿ ಬಂದು. ಯಾಕಂದ್ರೆ ನಾಳೆ 3ನೇ ತಾರೀಕಿತ್ತು ನನ್ನ ಕಾರ್ಡ್ನಾಗ ಹೆಸರು. ನಮ್ದು ನಾಳೆ ಚಾಲು ಆಗ್ತದೆ ಜಂಗಿ ನಿಕಾಲಿ ಕೂರ್ತೀವಿ ಬೆಂಗಳೂರಿನ. 11ನೇ ಮಾತಾಡೋದು ಬೇಕಲ್ಲ ಅಲ್ಲಿ. ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಶ್ರೀಮಂತ ನಾಯಕರದ್ದು ನಾವು ಮಾತಾಡೋದಲ್ಲ. ಮತ್ತು ಅವ್ರು 20% ಇಟ್ಬೇಕು. ನಾವು ಹಂಗೆ ಹೊಡಿತಿರ್ತೀವಿ. ಅವರು ಮೈ ಮ್ಯಾಗ ಬೀಳ್ತಾರೆ, ನನ್ನ ಮೈ ಮ್ಯಾಗ ಬೀಳತ್ತೇನೆ. ಅದಕ್ಕೆ 3ನೇ ತಾರೀಕು ಬರೋದು ಆಗೋದಿಲ್ಲ ಅಂತ ಹೇಳಿ ಇವತ್ತು ಈ ಪುಣ್ಯ ಭೂಮಿಗೆ ಬರುವಂಥ ಅವಕಾಶ ನನಗೆ ಸಿಕ್ಕಿದೆ. ತಮ್ಮೆಲ್ಲರ ಆಶೀರ್ವಾದ. ಅಪ್ಪವರು ಭಾಳ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಸಹ ಒಂದು ಹೊಸ ಬದಲಾವಣೆ ತರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಪುಣ್ಯದ ಪರ್ವದಲ್ಲಿ ನನಗೂ ಕರೆದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪೂಜ್ಯರಿಗೂ, ಯಾಕಂದ್ರೆ ಎಲ್ಲರಿಗೂ ವಿಭೂತಿ ಕೊಟ್ಟೆ. ನಮ್ಮಲ್ಲಿ 1000 ಮ್ಯಾಗ ಹಾಕೋದು ಜವರಿ ಹಾಕೋದು ಎಲ್ಲ ದೇಶಿ ಹಾಕೋದು. ಕಿಲಾರಿ ಯಾರು ಈಗ ಎಂತಿಂತ ಆಕಳುಗಳು ಕೊಡ್ಲಾಕತ್ತಾರಂದ್ರೆ ನಮ್ಗೆ ಭಾಳ ಕಾಯ್ತಾರೆ. ಗಬ್ಬಿದ್ದಿದ್ದು ಸಹಿತ ಕಟ್ಟಿಗೆ ಕೊಡ್ಲಾಕತ್ತಾರೆ. ನಮ್ಮಲ್ಲಿ ಬಂದ ಒಂದು ಮೊನ್ನೆ ಒಂದು 25-30 ಆಕಳು, ಅದ್ರಾಗ 7ನೇ 8 ಗಬ್ಬದಾವ. ಅಂಥವು ಕಿಲಾರಿ ಹಾಕೋದು ನಿಂತು ನೋಡೋಣ. ನಮ್ಮಲ್ಲಿ ಚಲೋ ಹೋರಿ ಇರ್ತಾವೆ. ಈ ಕಡೆ ಯಾರಿಗೆ ಒಕ್ಕಲ್ ತಂದ್ಬೇಕಾದ್ರೆ ನಾವು ಪುಕ್ಕಟ್ ಕೊಡ್ತೀವಿ, ರೊಕ್ಕ ತಗೋದಿಲ್ಲ. ಅದು ಒಂದೇ ಕಂಡೀಷನ್ ನಮ್ಮದು, ಕಟಗರಿ ಕೊಡಬಾರ್ದು. ವಯಸ್ಸಾಗೈತಿ ನಿಮ್ಗೆ ನಡೆಸೋದು ಆಗೋದಿಲ್ಲ ಅಂತ ತಂದು ಮಾತು ನಮ್ಮ ಗೋಶಾಲೆಗೆ ಕೊಡೋದು. ಅದನ್ನ ಮಾತ್ರ ಕಟಗರಿ ಕೊಡಬಾರ್ದು. ಒಂದೇ ಕಂಡೀಷನ್ ಚಲೋ ನಮ್ಮಲ್ಲಿ ಹೋರಿಗಳು ತಯಾರಾಗಲಾಕತ್ತವೆ. ಯಾಕಂದ್ರೆ ಕಿಲಾರಿ ಗೀರ ಒಂದು 1000 ಮ್ಯಾಗ ದಿವಸ ಒಂದು 5-6 ಕಿಲೋ ತುಪ್ಪನೇ 2.5-3 ಸಾವಿರ ರೂಪಾಯಿ ಮಾರ್ಲಾಕತ್ತೀವಿ ನಾವು. ಅದನ್ನು ತುಪ್ಪ ಸಿಗುವುದಿಲ್ಲ, ಗೋಮೂತ್ರ ಸಿಗುವುದಿಲ್ಲ. 30 ರೂಪಾಯಿ ಲೀಟರ್ ಗೋಮೂತ್ರ ಒಯ್ತಾರೆ ರೈತರು ಬಂದು. ಮಜ್ಜಿಗೆ ಒಯ್ತಾರೆ, ಕಟ್ಟು ಹುಳಿ ಮಜ್ಜಿಗೆ ಒಂದು ಸಿಂಟೆಕ್ಸ್ ಟ್ಯಾಂಕ್ನಾಗ ಹಾಕಿ ಇಟ್ಟಿರ್ತೀವಿ. ಇದಕ್ಕೆ ತಯಾರು ಮಾಡ್ತಾರಲ್ಲ, ಹಾಂ, ಜೀವಾಮೃತ 30 ರೂಪಾಯಿ ಲೀಟರ್ ಮಾಡ್ತೀವಿ. 100 ರೂಪಾಯಿ ಲೀಟರ್ ಹಾಲು. ನೀವು ಆ ಕಡೆ ಬಂದರೆ ಬಿಜಾಪುರಕ್ಕೆ ಬಂದರೆ ಬಿಜಾಪುರ ಸಿಟಿದಿಂದ ಒಂದು 10-12 ಕಿಲೋಮೀಟರ್ ಐತಿ. ಎಲ್ಲ ಈ ಉದ್ದಿನ ಕಡ್ಡಿ, ಕರ್ಪೂರ, ಕುಂಕುಮ, ವಿಭೂತಿ ಎಲ್ಲ ಈಗ ತಯಾರು ಮಾಡಕತ್ತೀವಿ. ಇವು ನಮ್ಮ ತುಪ್ಪ ಇವತ್ತು ಶುದ್ಧ ಆಕಳ ತುಪ್ಪ ಸಿಗುವುದೇ ಇಲ್ಲ. ಇವತ್ತು ದೇವರಿಗೆ ಅಭಿಷೇಕ ಮಾಡ್ಬೇಕಂದ್ರೆ ಅದೇ ತುಪ್ಪ ಬೇಕಂತ ಹೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಮನ್ಯಾಗ ಚಲೋ ನೀರಾಗಿ ಕೊಟ್ಟಾನ ದೇವರ, ಚಲೋ ಒಂದು ಆಕಳ ಕಟ್ರಿ. ಒಂದು ಆಕಳಾಗ ಮನೆ ಕಟ್ರಿ, ಒಂದು ಕಾರ್ ಇಟ್ಟಿರ್ತೀವಿ, ಒಂದು ರಗಡ ಸ್ಕೂಟರ್, ಮೋಟರ್ ಸೈಕಲ್ ಎಲ್ಲ ಇರ್ತೀವಿ. ಆದ್ರೆ ಚಲೋ ಜನಗಳಿಗೆ ಒಂದು ಚಲೋ ಸೆಟ್ ನಿಮ್ಮ ಮನೆಯೆಲ್ಲ ಒಂದು ಕೋಟಿ ರೂಪಾಯಿ ಕಟ್ಸಿರ್ತೀರಿ. ಆನಂದವಿಲ್ಲ ಅಂತ ಬರ್ತಿರ್ತೀರಿ. ಆದ್ರೆ ಅದು ಮುಂದೆ ಆಕಳದ ಸೆಟ್ ನೋಡ್ಬೇಕು ಅನ್ನೋ ಅದಕ್ಕೆ ಪತ್ರೆ ಅವರೇನು ಅವ್ರು ಹಂಗೆ ನಿಂತಿರ್ತಾವ ಮಳೆ ಆಗೋದು. ಅವಕ್ಕೂ ರಕ್ಷಣೆ. ಯಾಕಂದ್ರೆ ಒಂದು ಆಕಳ ಒಬ್ಬೊಬ್ರು ಇಲ್ಕಂದ್ರೆ ಮನೆ ನೋಡಿ ನಮ್ಮ ಸಂಕ್ರಮಣ ಹೆಂಗಾಯ್ತಂದ್ರೆ
ಒಂದು 15-20 ಸಾವಿರ ದನ ಕೊಡ್ತಿದ್ವಿ ನಮ್ಮ ಸಂಕ್ರಮಣದಾಗ ಪ್ರತಿ ವರ್ಷ. ಮೊನ್ನೆ ಸಂಕ್ರಮಣದಾಗ ಒಂದು 600 ಇರಲಿಲ್ಲ, 600 ನಾವು ಹೋದೆವು ಬಹುಮಾನ ಕೊಡ್ಲಿಕ್ಕೆ. ಯಾಕಂದ್ರೆ ನಾವು ಬಿಜಾಪುರನಾಗ APMC ಒಂದು ತೊಲಿ ಬಂಗಾರ, ನಮ್ಮ ಸಿದ್ದೇಶ್ವರ ಸಂಸ್ಥೆಗೆ ಒಳ್ಳೆ ಆಗ್ತದೆ, ಒಂದು ತೊಲಿ ಬಂಗಾರ, ಹಿಂಗೊಂದು 10 ತೊಲಿ ಬಂಗಾರ ಬಹುಮಾನ ಕೊಡ್ತೀವಿ. ಅವರಲ್ಲಿ ಹೋಗಿ ನೋಡಿದ್ರೆ ಅಷ್ಟೇ ಇಲ್ಲ, ಎತ್ತುಗಳೇ ಇಲ್ಲ. ಅಂದ್ರೆ ಸಂತತಿ ಕಡಿಮೆ ಆಗಕತ್ತದ. ಅದಕ್ಕೆ ನೀವು ಒಬ್ಬೊಬ್ರದ್ದು ರೈತರು ಈ ಕಡೆ ಎಲ್ಲ ಅನುಕೂಲ ಐತಿ, ನಿಮ್ಗೆ ಹಸಿ ಮೇವು ಐತಿ, ಎಲ್ಲ ಐತಿ. ಎಲ್ಲರೂ ಒಂದು ನೋಡ್ರಿ, ನಮ್ಮಲ್ಲಿ 4 ದಿವಸ ಒಂದು ಆಕಳ ಇದಿರ್ತವೆ, ದಿನಕ್ಕೆ ಇರ್ತೈತ್ರಪ್ಪ ನಮ್ಮ ಗೋಶಾಲೆ. ದಿನ 1-2 ಇದೇ ಇದ್ದಿರ್ತಾವೆ. ಆ ಥರ ಹಂಗೆ ನೀವು ಈ ಭಾಗದ ರೈತರು ಒಂದು ಆಕಳ ಸಾಕಿದ್ರೆ, ಒಂದು ಆಕಳ ಮನೆ ಮುಂದೆ ಕಟ್ರಿ. ಈಗ ನಾ ಹೆಂಗೆ ಇಷ್ಟು ದೊಡ್ಡದಾಗಿ ಎಲ್ಲ ಎದುರಿಸ್ಲಕ್ಕೆ ಕಾರಣ ಏನಂದ್ರೆ ನಾನು ಹಿಂದೆ ಗೋಮಾತೆ ಆಶೀರ್ವಾದ ಇತ್ತು. ಅದಕ್ಕೆ ಏನು ಆಗಲ್ಲ, ನಾನು ಹೊರಗೆ ಹಾಕ್ತೀನಿ ಸರ್. ನನ್ನ ರಾಜಕೀಯ ಮುಗಿದಿತ್ತು, ನಾನು ಹೊರಗೆ ಹಾಕಿದ್ದು. ನಾನು ಮೊದಲು ಗೋಶಾಲೆ ಪ್ರಾರಂಭ ಮಾಡಿದ 6 ವರ್ಷದಿಂದ. ಮುಂದೆ ಮೂರ್ತಿನೊಳಗೆ MLC ಆಗಿಬಿಟ್ಟು ಇಂಡಿಪೆಂಡೆಂಟ್ ಇಟ್ಬಿಟ್ಟು ಯಾವ ಪಾರ್ಟಿ ಟಿಕೆಟ್ ಗಡಿ ಆಗ್ತದೆ. MLC ಇಡೀ ಕರ್ನಾಟಕ ಹಾಯಿಸ್ತೇವೆ. ಅಲ್ಲಿಂದ ಮುಂದೆ ಹಿಂದೆ ಸರಿಲೇ ಇಲ್ಲ ನಮ್ಮ ಗಾಡಿಗೆ. ಈಗ ನೋಡಿ, ನಾವು ಸಿದ್ದೇಶ್ವರಿ ಸವಾರದ ಕಟ್ಟಿ 4,000 ಕೋಟಿ ರೂಪಾಯಿ ಡಿಪಾಸಿಟ್ ಇದ್ವಿ. 4,200 ಕೋಟಿ ರೂಪಾಯಿ ಆಗಿರ್ತೀವಿ. ಅಂದರೆ ಇಡೀ ರಾಜ್ಯದಾಗ ದೊಡ್ಡ ಸವಾರದ. ಯಾಕಂದ್ರೆ ನನ್ನ ಮಗನ ನಿಲ್ಲಿಸಿದಾಗ ಇವೆಲ್ಲ ಇಲ್ಲಿ ಅನೇಕ ಸವಾರದವ್ರು ನಮ್ಮ ಪ್ರಕಾಶ್ ಹುಟ್ಟಿರೋ ಪಾಪ ಅವರೇ ಜವಾಬ್ದಾರಿ ತಗೊಂಡು ಇವಾಗ ಇಲ್ಲಿ ಜೊಲ್ಲೆ ಅವರು ಎಲ್ಲರೂ ಕೂಡ ಅವ್ರು ಇಲೆಕ್ಷನ್ ಬಂದಾಗ ಬಂದಿದ್ದಲ್ಲ. ಅದಕ್ಕೆ ಒಂದು ಮಾತ್ರ ಎಲ್ಲರೂ ಪಾಲಿಸ್ಬೇಕು, ಧರ್ಮ ಉಳಿದ್ರೆ ನಾವು ಉಳಿತೀವಿ. ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ಯಾರ. ಧರ್ಮವನ್ನು ನಾವು ಉಳಿಸ್ಬೇಕು, ಅದನ್ನು ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇರುವಂಥದ್ದೇ ಶರಣರ ವಾಣಿ ಇದೆ. ಹಂಗೆ ನಾವೆಲ್ಲ ನಡ್ಕೊಂಡು ಕೇಳ್ಕೊಂಡು ನಾನು ಮಾತು ಜೈ